ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ನಿನ್ನೆ ಲೋಕಸಭೆಯಲ್ಲಿ ನಡೆದ ಘಟನೆ, ಇದನ್ನು ಐತಿಹಾಸಿಕ ಘಟನೆ ಅನ್ನೋಣವೆ, ಐತಿಹಾಸಿಕ ದುರಂತ ಅನ್ನೋಣವೆ, ಭಾರತದ ಜನತಂತ್ರ ಎತ್ತ ಸಾಗುತ್ತಿದೆ ಅನ್ನುವುದರ ಮುನ್ಸೂಚನೆ ಅನ್ನೋಣವೆ. ಹೀಗೆ ಹೇಗೆ ಇದನ್ನು ವಿಶ್ಲೇಷಿಸೋದು? ಪ್ರಾಯಶಃ ಈ ಸುದ್ದಿ ನಿಮಗೆಲ್ಲ ಗೊತ್ತು. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿಯವರು ಲೋಕಸಭೆಯಲ್ಲಿ ರಾಷ್ಟ್ರಪತಿಗಳ ವಂದನಾ ನಿರ್ಣಯದ ಮೇಲೆ ನಡೆದ ಚರ್ಚೆಗೆ ಉತ್ತರ ನೀಡಬೇಕಾಗಿತ್ತು. ಆದರೆ ಅವರು ಉತ್ತರ ನೀಡಲಿಲ್ಲ. ಅವರು ಸದನಕ್ಕೆ ಬರಲಿಲ್ಲ. ಅವರು ಯಾಕೆ ಸದನಕ್ಕೆ ಬರಲಿಲ್ಲ? ಅದರ ಕುರಿತು ಸ್ಪೀಕರ್ ಓಂ ಬಿರ್ಲಾ ಅವರು ಒಂದು ಮಾತನ್ನು ಹೇಳಿದರು. ಅದೇನು ಅಂತಂದರೆ, ಸದನದಲ್ಲಿ ದುರದೃಷ್ಟ ಘಟನೆಗಳಿಗೆ ಕಾರಣವಾಗುವ ಅನಿರೀಕ್ಷಿತ ಬೆಳವಣಿಗೆ ನಡೆಯುತ್ತೆ ಅನ್ನುವ ಮುನ್ಸೂಚನೆಯಿಂದ ನಾನೇ ಪ್ರಧಾನಿಗಳವರಿಗೆ ಸದನಕ್ಕೆ ಬರಬೇಡ ಅಂತ ಹೇಳಿದೆ ಅಂತ. ಸೊ ನನ್ನ ಮಾತನ್ನು ಪ್ರಧಾನಿಯವರು ಒಪ್ಪಿದರು. ಇದು 2-3 ರೀತಿಯ ಪ್ರಶ್ನೆಗಳಿಗೆ, ಸಾಂವಿಧಾನಿಕ ಪ್ರಶ್ನೆಗಳಿಗೆ ಕಾರಣ ಆಗಿದೆ. ಮೊದಲನೇದಾಗಿ, ಸ್ಪೀಕರ್ ಸದಸ್ಯರೊಬ್ಬರಿಗೆ ನೀವು ಸದನಕ್ಕೆ ಬರಬೇಡಿ ಅಂತ ಹೇಳ್ಬೋದೆ? ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಸದನದಲ್ಲಿ ದುರದೃಷ್ಟ ಘಟನೆಗಳಿಗೆ ಕಾರಣವಾಗ ಅನಿರೀಕ್ಷಿತ ಬೆಳವಣಿಗೆ ನಡೆಯುತ್ತೆ ಅಂಥೇಳಿ ಸ್ಪೀಕರ್ಗೆ ಗೊತ್ತಾಗಬೇಕು. ಒಂದೊಮ್ಮೆ ಅಂತಹ ಘಟನೆ ನಡೆಯುತ್ತೆ ಅನ್ನೋದರೆ ಅದನ್ನು ತಡೆಯಬೇಕಾದ ಹೊಣೆಗಾರಿಕೆ ಸ್ಪೀಕರ್ ಅವರದ್ದಲ್ವ? ಹಾಗಿದ್ದರೆ ಸ್ಪೀಕರ್ ಅವರು ತಮ್ಮ ಹೊಣೆಗಾರಿಕೆಯನ್ನು ನಿರ್ವಹಿಸುವವರಲ್ಲಿ ವಿಫಲರಾದ್ರ? ಹೀಗೆ ಹಲವು ಪ್ರಶ್ನೆಗಳಿಗೆ ಈ ಘಟನೆ ಕಾರಣ ಆಗಿದೆ ಅಂತ. ಅವರಿಗೆ ಕಾಂಗ್ರೆಸ್ ಸದಸ್ಯರು ಅಹಿತಕರ ಘಟನೆ ನಡೆಸುವ ಸೂಚನೆ ದೊರಕಿತ್ತು ಅಂತ ಸ್ಪೀಕರ್ ಹೇಳ್ತಾರೆ. ಹಾಗಿದ್ದರೆ ಪ್ರತಿಪಕ್ಷಗಳ ಯಾವ ಒಂದು ಯು ಸಿ ದಟ್ ಅವರ ಬಿಹೇವಿಯರು ಸ್ಪೀಕರ್ ಈ ರೀತಿ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಕಾರಣ ಆಯಿತು? ಒಂದು, ಸದನದ ಇತಿಹಾಸದಲ್ಲಿ, ಸ್ವಾತಂತ್ರ್ಯ ನಂತರದ ಇತಿಹಾಸದಲ್ಲಿ ಪ್ರತಿಪಕ್ಷಗಳು ಪ್ರತಿಭಟನೆ ಮಾಡೇ ಇಲ್ವಾ? ಸ್ಪೀಕರ್ ಅವರ ಇವನ್ ಪೋಡಿಯಂ ಇರುತ್ತೆ, ಅಲ್ಲಿವರೆಗೆ ನುಗ್ಗಿದ ಪ್ರದರ್ಶನಗಳಿಲ್ವಾ? ಇದಿಲ್ವಾ? ಹಾಗಿದ್ದರೆ ಪ್ರತಿಪಕ್ಷಗಳ ಏನು ವರ್ತನೆ ಇದೆ, ವರ್ತನೆ ಯಾರ ನಿಯಂತ್ರಣದಲ್ಲಿರಬೇಕು? BJP ಅನ್ನುವಂತಹ ಆಡಳಿತ ಪಕ್ಷದ ನಿಯಂತ್ರಣದಲ್ಲಿರ್ಬೇಕಾ? ಸ್ಪೀಕರ್ ನಿಯಂತ್ರಣದಲ್ಲಿರ್ಬೇಕಾ? ಯಾವ ನಿಯಂತ್ರಣದಲ್ಲಿರಬೇಕು? ಅದನ್ನು ನಿಯಂತ್ರಿಸಬೇಕಾದವರು ಯಾರು ಅಂತ. ಸೊ ಸ್ಪೀಕರ್ ಅವರು ಹೇಳಿರೋ ಈ ಮಾತಂತೂ, ನಾನೇ ಪ್ರಧಾನಿಯವರಿಗೆ ಸದನಕ್ಕೆ ಬರಬೇಡಿ ಅಂತ ಹೇಳಿದೆ ಅನ್ನೋದು, ಇದು ಆಘಾತಕರವಾದ್ದು ಅಂತ. ಸೊ ಅದರ ಜೊತೆಗೆ ಈ ಮುಂದಿನ ಪ್ರಶ್ನೆ ಯಾವುದು ಅಂದರೆ, ಪ್ರಧಾನಿ ನರೇಂದ್ರ ಮೋದಿಯವರು ಇನ್ನು ಎಷ್ಟು ಕಾಲ ಸದನದಿಂದ ದೂರ ಇರ್ತಾರೆ? ಸ್ಪೀಕರ್ ಅವರು ಇನ್ನು ಎಷ್ಟು ಕಾಲ ಈ ಅಹಿತಕರವಾದಂತಹ ಘಟನೆಗಳಿಗೆ ಕಾರಣವಾಗುವ ಅನಿರೀಕ್ಷಿತ ಬೆಳವಣಿಗೆ ನಡೆಯುತ್ತೆ ಅಂತ ನಿರೀಕ್ಷಿಸ್ತಾರೆ ಸ್ಪೀಕರ್ ಅವರು? ಅಂದರೆ ಪ್ರಧಾನಿ ನರೇಂದ್ರ ಮೋದಿಯವರು ಇನ್ನೂ ಲೋಕಸಭೆಗೆ ಬರೋದೇ ಇಲ್ವಾ? ಯಾಕಂದರೆ ಕಾಂಗ್ರೆಸ್ ಅವರು ಪ್ರತಿಭಟನೆ ಮಾಡ್ತಾರೆ. ಕಾಂಗ್ರೆಸ್ ಅವರು ಸಾಂವಿಧಾನಿಕವಾಗಿ ಪ್ರತಿಭಟನೆ ಮಾಡಿದರೂ ಅದನ್ನು ಎದುರಿಸುವ ಶಕ್ತಿ ಪ್ರಧಾನಿಗಳಿಗಿಲ್ವ? ಯಾಕೆ? ಅವರು ಭಯಭೀತರಾಗಿದ್ದಾರೆಯೇ? ಯಾರಿಂದ ಭಯಭೀತರಾಗಿದ್ದಾರೆ? ಒಂದೊಮ್ಮೆ ಅವರು ಭಯಭೀತರಾದರೆ ಸದನದ ಒಳಗಡೆ ಅವರನ್ನು ರಕ್ಷಿಸಬೇಕಾದ ಹೊಣೆಗಾರಿಕೆ ಸ್ಪೀಕರ್ ಅವರದ್ದು. ಸೊ ಈಗ ಸ್ಪೀಕರ್ ಅವರಿಗೆ ಕಾಂಗ್ರೆಸ್ ಸದಸ್ಯರ ವರ್ತನೆಯ ಬಗ್ಗೆ ಅನುಮಾನಗಳಿದ್ದರೆ ಅವರು ಅಹಿತಕರ ಘಟನೆಯನ್ನು ಮಾಡ್ಬೋದು. ಅಹಿತಕರ ಘಟನೆ ಅನ್ನೋದು ಏನು ಅಂತ ಹೇಳಲ್ಲ. ಅವರಂದರೆ ಪ್ರಧಾನಿಯ ಬಳಿ ನುಗ್ಗುತ್ತಾರೆ ಅಂತ ಅಂದ್ಕೊಂಡಿದ್ದಾರೆಯೇ? ಅಥವಾ ಕಾಂಗ್ರೆಸ್ ಸದಸ್ಯರು ಪ್ರಧಾನಿಯವರ ಮೇಲೆ ಹಲ್ಲೆ ಮಾಡ್ತಾರೆ ಅಂದ್ಕೊಂಡಿದ್ದಾರೆಯೇ? ಇದನ್ನು ಅವರು ಅಂದುಕೊಂಡಿದ್ದರೆ ಯಾವ ಆಧಾರದಲ್ಲಿ ಅಂದುಕೊಂಡಿದ್ದಾರೆ? ಮತ್ತು ಅದಕ್ಕಿಂತ ಮುಖ್ಯವಾದ ಪ್ರಶ್ನೆ, ಕಾಂಗ್ರೆಸ್, ಪ್ರತಿಪಕ್ಷವಾದ ಕಾಂಗ್ರೆಸ್ ಬಗ್ಗೆ ಸ್ಪೀಕರ್ ಅವರಿಗೆ ಇರುವ ಅನುಮಾನ, ಕಾಂಗ್ರೆಸ್ ಸದಸ್ಯರು ಹೀಗೆ ಮಾಡಬಹುದು ಅಂತ.
ಈ ಅನುಮಾನ ಎಷ್ಟು ಕಾಲದವರೆಗೆ ಇರುತ್ತೆ? ಸ್ಪೀಕರ್ ಅವರಿಗೆ ಈ ಅನುಮಾನವನ್ನು ಪರಿಹರಿಸುವ ಬಗೆ ಯಾವುದು? ಸೊ ಇದ್ರ ಬಗ್ಗೆ ನಾನು ಮುಂದುವರಿಯೋದಕ್ಕಿಂತ ಮುಂಚೆ ತಮಗೆ ಕರ್ನಾಟಕ ವಿಧಾನಸಭೆಯಲ್ಲಿ ನಡೆದದ್ದೇ ಉದಾಹರಣೆಯಾಗಿ ಕೊಡ್ತೇನೆ. ಕರ್ನಾಟಕ ವಿಧಾನಸಭೆಯಲ್ಲಿ BJP ಪ್ರತಿಪಕ್ಷವಾಗಿದೆ, ರೈಟ್? ಸೊ ಇವರು ಈ ಬಾರಿಯ ಸದನದಲ್ಲಿ, ವಿಶೇಷ ಸದನದಲ್ಲಿ ಅವರು ಸ್ಪೀಕರ್ ಮುಂದೆ ಹೋಗಿಲ್ವಾ? ಸ್ಪೀಕರ್ ಮುಂದೆ ನಾವು ಏನು ವೆಲ್ ಅಂತ ಕರಿತೀವಿ, ವೆಲ್ನಲ್ಲಿ ಎಷ್ಟು ಸಲ ಧರಣಿ ಮಾಡಿದ್ದಾರೆ, ಎಷ್ಟು ಸಲ ಕೂಗಾಡಿದ್ದಾರೆ. ಹಾಗಿದ್ದರೆ ಇನ್ನು ಮುಂದೆ BJP ಎಲ್ಲೆಲ್ಲಿ ಪ್ರತಿಪಕ್ಷ ಆಗಿದೆಯೋ ಅಲ್ಲಿ ಈ ರೀತಿ ಕೂಗಾಟವನ್ನು ನಡೆಸಿದರೆ ಆಡಳಿತ ಪಕ್ಷ. ಸೊ ಇಲ್ಲೂ ಕೂಡ ಈ ಸ್ಪೀಕರಿಗಿರುವಂಥ ಅನುಮಾನ ವಿಧಾನಸಭೆಯ ಸ್ಪೀಕರ್ಗೂ ಬರ್ಬೋದಲ್ವಾ? ನಾಳೆ BJPಯವರು ಬಂದು ಮುಂದಿನ ಬಜೆಟ್ ಸೆಷನ್ದಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಹೋದರು ಅಂದರೆ ಆಗ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಅವರಿಗೆ ಸೊ ಈಗೇನು ಈ ದುರದೃಷ್ಟಕರ ಘಟನೆಗೆ ಕಾರಣವಾಗುವ ಅನಿರೀಕ್ಷಿತ ಘಟನೆ ಸದನದಲ್ಲಿ ನಡೀಬೋದು ಅಂತೇಳಿ ಸಿದ್ದರಾಮಯ್ಯನವರೇ, ಮುಖ್ಯಮಂತ್ರಿಗಳು ಬರಬೇಡಿ, ನೀವು ಸದನಕ್ಕೆ ಬರಬೇಡಿ ಅಂತ ಹೇಳ್ಬೋದಲ್ವ? ಈ ಮಾದರಿ ಓಂ ಬಿರ್ಲಾ ಅವರು ಯಾವ ಮಾದರಿಯನ್ನು ಹಾಕ್ಕೊಟ್ಟಿದ್ದಾರೆ, ಆ ಮಾದರಿಯನ್ನು ಎಲ್ಲೆಲ್ಲಿ BJP ಪ್ರತಿಪಕ್ಷವಾಗಿದೆಯೋ, ತೆಲಂಗಾಣ ಇರ್ಬೋದು, ಕರ್ನಾಟಕ ಇರ್ಬೋದು, ಇಲ್ಲಿ ಇದೇ ಮಾದರಿಯನ್ನು ಅನುಸರಿಸಿದರೆ ಸ್ಪೀಕರ್ ಅವರ ಮಾದರಿ ಇದೆಯಲ್ಲ, ಓಂ ಬಿರ್ಲಾ ಅವರ ಮಾದರಿಯನ್ನು, ಅದನ್ನೇ ಇಲ್ಲೂ ಅನುಸರಿಸಿದರೆ ಜನತಂತ್ರ ಉಳಿಯುತ್ತಾ ಕತ್ತು ಹಿಸುಕದಂತಾಗುತ್ತೆ. ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಯಾರು? ನ್ಯಾಯಾಂಗ ಉತ್ತರ ಕೊಡಬೇಕಾ? ಇದಕ್ಕೆ ಯಾರು ಉತ್ತರ ಕೊಡಬೇಕು? ಅಂದರೆ ಆಡಳಿತ ಪಕ್ಷವನ್ನು ಸದನದ ಮುಂದೆ ಅವರು ನಿರ್ವಹಿಸಬೇಕಾದ ಉತ್ತರದಾಯಿತ್ವದಿಂದ ದೂರ ಇಡುವಂತಹ ಒಂದು ಹೊಸ ಸಂಪ್ರದಾಯ ದೇಶದಲ್ಲಿ ಪ್ರಾರಂಭ ಆದಂತೆ ಕಾಣುತ್ತೆ. ಅಂದರೆ ಪ್ರತಿಪಕ್ಷಗಳ ವರ್ತನೆಯ ಭಯವನ್ನು ಮುಂದಿಟ್ಟುಕೊಂಡು ಆಡಳಿತ ಪಕ್ಷದ ಉತ್ತರದಾಯಿತ್ವ ಇದೆಯಲ್ಲ, ವಾಟ್ ಯು ಕಾಲ್ ಆ್ಯಸ್ ಅನ್ ಅಕೌಂಟಬಿಲಿಟಿ, ಆ ಅಕೌಂಟಬಿಲಿಟಿಯಿಂದ ಸರ್ಕಾರವನ್ನು ದೂರಕ್ಕಿಡೋದು. ಸೊ ಲೋಕಸಭೆಯಲ್ಲಿ ಆಡಳಿತ ಪಕ್ಷದ ಅಕೌಂಟಬಿಲಿಟಿ, ಉತ್ತರದಾಯಿತ್ವ ಯಾವುದಾಗಿತ್ತು ಅಂದರೆ, ರಾಹುಲ್ ಗಾಂಧಿಯವರು ಚೀನಾ ಭಾರತದ ಗಡಿಯಲ್ಲಿ ನಡೆದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದು, ಅದರ ಜೊತೆಗೆ ನಿವೃತ್ತ ಸೇನಾ ಮುಖ್ಯಸ್ಥರ ಪುಸ್ತಕ, ಆ ಪುಸ್ತಕವನ್ನು ಹಿಡಿದವರು ತೋರಿಸಿದ್ದಾರೆ. ಇಂಥ ಸಿಚುವೇಶನ್ನಲ್ಲಿ ಅದಕ್ಕೆ ಉತ್ತರ ನೀಡಬೇಕಾದ್ದು ಪ್ರಧಾನಿಗಳ ಉತ್ತರದಾಯಿತ್ವ ಆಗಿತ್ತು, ಅಕೌಂಟಬಿಲಿಟಿ ಆಗಿತ್ತು. ಸೊ ಅದಕ್ಕೇನೆ ಪ್ರಿಯಾಂಕಾ ಗಾಂಧಿಯವರು ಒಂದು ಮಾತನ್ನು ಹೇಳಿದ್ರು ಅಂತ. ಸೊ ಇದಾದ ಮೇಲೆ ಏನದು, ಪ್ರಧಾನಿಯವರು ಸ್ಪೀಕರ್ ಹಿಂದೆ ಅಡಗಿ ಕುಳಿತಿದ್ದಾರೆ ಅಂತ. ಇಸ್ ಇಟ್ ಟ್ರೂ? ಸ್ಪೀಕರ್ ಹಿಂದೆ ಪ್ರಧಾನಿಯವರು ಕುಳಿತಿದ್ದಾರೆ. ಅದರ ಜೊತೆಗೆ ಸ್ಪೀಕರ್ ಹೇಳಿದ ಇನ್ನೊಂದು ಮಾತು, ಕಾಂಗ್ರೆಸ್ ಸದಸ್ಯರ ನಡವಳಿಕೆ ಸ್ವೀಕಾರಾರ್ಹ ಅಲ್ಲ, ಇದು ಕಪ್ಪು ಚುಕ್ಕೆ ಅಂತ. ಆಗ ನೋಡಿದರೆ ನಮಗೆಲ್ಲ ಇಡೀ ಸಂಸದೀಯ ನಡವಳಿಕೆ ಗೊತ್ತಿದೆ. ನಾವು ನೋಡಿದ್ವಿ ಪ್ರತಿಪಕ್ಷವಾಗಿ ಯಾವ್ಯಾವ ಪಕ್ಷಗಳು ಹ್ಯಾಂಗೆ ಕೆಲಸ ಮಾಡಿವೆ, ಕರ್ನಾಟಕ ವಿಧಾನಸಭೆಯಲ್ಲಿ ಏನೇನು ನಡೆದಿದೆ ಅನ್ನೋದು ಗೊತ್ತಿದೆ. ಸಂಸದೀಯ ನಡವಳಿಕೆಯಲ್ಲಿ ಪ್ರತಿಪಕ್ಷವಾದವರು ಒಂದು ರೀತಿ ಹೆಚ್ಚು ಮಾತಾಡ್ತಾರೆ, ಇನ್ನೊಂದು ಮಾಡ್ತಾರೆ. ಅವ್ರ ಹತ್ರ ಇರೋ ಅಸ್ತ್ರ ಅದೇನೆ. ಪ್ರತಿಭಟನೆ ಮಾಡ್ತಾರೆ, ಧರಣಿ ಮಾಡ್ತಾರೆ, ಸಭಾತ್ಯಾಗ ಮಾಡ್ತಾರೆ, ಕೂಗಾಡ್ತಾರೆ, ಸರ್ಕಾರವನ್ನು ಪ್ರಶ್ನಿಸ್ತಾರೆ. ಆದರೆ ಸರ್ಕಾರವನ್ನು ಆಡಳಿತ ಪಕ್ಷ ಪ್ರಶ್ನಿಸಕೂಡದು ಅನ್ನೋದಿದೆಯಲ್ಲ, ಅದು ಸ್ಪೀಕರ್ ಅವರಿಗೆ ಅದು ಸ್ವೀಕಾರಾರ್ಹ ನಡವಳಿಕೆ ಅಲ್ಲ ಅಂತ, ಇದು ಕಪ್ಪು ಚುಕ್ಕೆ ಅಂತಾದರೆ, ಇನ್ನು ಸಂಸದೀಯ ನಡವಳಿಕೆಗೆ ಹೊಸ ಭಾಷ್ಯವನ್ನು ಬರೆದಂತೆ. ಪ್ರತಿಪಕ್ಷಗಳು ಪ್ರತಿಭಟನೆ ಮಾಡಿಕೊಡೋದು, ಮಾತಾಡಿಕೊಡೋದು, ಆಡಳಿತ ಪಕ್ಷದಲ್ಲಿ ಯಾರು ಇರ್ತಾರೋ ಅವರು ಪಾದಪೂಜೆ ಮಾಡಬೇಕು ಅಂತ. ಅವರು ಮುಖ್ಯಮಂತ್ರಿ ಆಗಲಿ ಪ್ರಧಾನಿ ಆಗಲಿ ಅವರು ಪಾದಪೂಜೆ ಮಾಡಬೇಕು, ಪಾದಕ್ಕೆ ಕುಂಕುಮ ಹಾಕಬೇಕು, ಬಂದ ತಕ್ಷಣ ಆರತಿ ಎತ್ತಬೇಕು. ಸೊ ಇಂತಹ ಒಂದು ಹೊಸ ಸಂಪ್ರದಾಯವನ್ನು ಈಗ ಹಾಕ್ತಾ ಇದ್ದಂತೆ ಕಾಣುತ್ತೆ. ಇದನ್ನು ನಾವು ಜನತಂತ್ರ ಅಂತ ಕರೆಯುವುದೇಗೆ? ಜನತಂತ್ರದಲ್ಲಿ ಪ್ರತಿಭಟನೆಯೇ ಬಹಳ ಮುಖ್ಯವಾದ್ದು. ಪ್ರತಿಭಟನೆ ಇಲ್ಲದೆ ಜನತಂತ್ರ ಇಲ್ಲ, ಪ್ರಶ್ನಿಸುವುದು ಇಲ್ಲದೇನೆ ಜನತಂತ್ರ ಇಲ್ಲ. ಜನತಂತ್ರದ ಯು ಸಿ ದಟ್ ಮೇನ್ ಥಿಂಗ್, ಬಹಳ ಮುಖ್ಯವಾದ ವಿಚಾರ ಅಂದರೆ ಪ್ರಶ್ನಿಸೋದು. ಆಡಳಿತ ಪಕ್ಷವನ್ನು ಪ್ರಶ್ನಿಸಬೇಕು, ಅಧಿಕಾರದಲ್ಲಿ ಇದ್ದವ್ರನ್ನ ಪ್ರಶ್ನಿಸಬೇಕು,
ಮುಖ್ಯಮಂತ್ರಿಗಳನ್ನ ಪ್ರಶ್ನಿಸಬೇಕು, ಪ್ರಧಾನಮಂತ್ರಿಗಳನ್ನ ಪ್ರಶ್ನಿಸಬೇಕು, ಮಂತ್ರಿಗಳನ್ನು ಪ್ರಶ್ನಿಸಬೇಕು. ಸೊ ಈ ಪ್ರಶ್ನಿಸುವುದಿರುತ್ತಲ್ಲ, ಅದೇ ಜನತಂತ್ರದ ಜೀವಾಳ. ಜನತಂತ್ರ ಬದುಕಿರುವುದು ಪ್ರಶ್ನಿಸುವ ಮೂಲಕ. ಆದರೆ ಇವತ್ತಿನ ದಿನ ಈ ಪ್ರಶ್ನಿಸುವುದನ್ನು ಮಾಧ್ಯಮಗಳು ಪ್ರಶ್ನಿಸುವುದನ್ನು ನಿಲ್ಲಿಸ್ಬಿಟ್ಟಿವೆ. ಗೋಧಿ ಮೀಡಿಯಾಗಳು ಬಟ್ಟಂಗಿ ಪತ್ರಿಕೋದ್ಯಮವನ್ನು ನಡೆಸ್ತಾ ಇವೆ. ಆಯಿತಾ? ಸೊ ಯಾರು ಪ್ರಶ್ನಿಸಬೇಕು? ಅಟ್ಲೀಸ್ಟ್ ಪ್ರತಿಪಕ್ಷಗಳು ಪ್ರಶ್ನಿಸುವುದೇನಿದೆ ಅದು ಕೂಡ ನೀವು ಬೇರೆ ರೀತಿಯ ನಡವಳಿಕೆ ಆಗುತ್ತೆ, ಪ್ರಧಾನಿಯವರಿಗೆ ಇನ್ನೇನೋ ಆಗುತ್ತೆ, ಮಾತನಾಡಲೇ ಕೂರುದು ಅನ್ನುವ ಹಂತಕ್ಕೆ ಹೋದರೆ ಇದು ಜನತಂತ್ರದ ಅವಸಾನದ ಲಕ್ಷಣ ಅಂತ ನನಗೆ ಅನಿಸುತ್ತೆ. ಡೆಮೋಕ್ರಸಿ ಅನ್ನೋದೇನಿದೆಯಲ್ಲ, ಭಾರತದಲ್ಲಿ ಡೆಮೋಕ್ರಸಿ ದಿನದಿಂದ ದಿನಕ್ಕೆ ಹೆಚ್ಚು ಶಕ್ತಿಯುತ ಆಗಬೇಕಾಗಿತ್ತು. ಆದರೆ ಸೊ ಈಗ ಜನತಂತ್ರ ಶಕ್ತಿಯುತ ಆಗ್ತಾ ಇಲ್ಲ, ಜನತಂತ್ರವನ್ನು ದುರ್ಬಲಗೊಳಿಸಲಾಗ್ತಾ ಇದೆ ಅಂತ. ವ್ಯಕ್ತಿ ಪೂಜಿತ ರಾಜಕಾರಣ ಏನಿದೆಯಲ್ಲ, ಅದು ದಟ್ ಎಲ್ಲವನ್ನು ಇದು ಮಾಡ್ತಾ ಇದೆ. ಈ ವ್ಯಕ್ತಿ ಪೂಜಿತ ರಾಜಕಾರಣದಲ್ಲಿ ಯಾರು ಅಧಿಕಾರದಲ್ಲಿರ್ತಾರೆ ಅವರು ದೇವರಾಗ್ತಾ ಹೋಗ್ತಾರೆ. ಅವರ ಪ್ರತಿಮೆಯನ್ನು ನಿರ್ವಹಿಸಲಾಗುತ್ತೆ, ಅವರಿಗೆ ಪೂಜೆ ಮಾಡಲಾಗುತ್ತೆ. ಅಂತಹ ಒಂದು ಕಾಲಘಟ್ಟದಲ್ಲಿ ಬಂದಿದ್ದೀವಿ. ಡೆಮೊಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ 2014 ನಂತರ ಒಂದೊಂದೇ ಸಾಯ್ತಾ ಇದೆ. ಒಂದೊಂದೇ ಡೆಮೊಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್ ಸಾಯ್ತಾ ಇದೆ. ಸೊ ರಾಜಭವನಗಳು ಏನಾಗಿದೆ ನೋಡಿದ್ದೀವಿ ನಾವು, ರಾಜ್ಯಪಾಲರುಗಳು ಏನಾಗಿದ್ದಾರೆ ನೋಡಿದ್ದೀವಿ. ಸೊ ED ಇನ್ಕಮ್ ಟ್ಯಾಕ್ಸ್ಗಳು ಏನು ಮಾಡ್ತಿವೆ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಇಲೆಕ್ಷನ್ ಕಮಿಷನ್ ಏನಾಗಿದೆ ನೋಡ್ತಾ ಇದ್ದೀವಿ. ಎಲ್ಲವನ್ನು ಆಡಳಿತ ಪಕ್ಷ ಒಂದು ಅಸ್ತ್ರವನ್ನಾಗಿ ಬಳಸ್ಕೋತಾ ಇದೆ. ಎಲ್ಲವನ್ನು ಅಸ್ತ್ರವನ್ನಾಗಿ ಬಳಸ್ಕೋತಾ ಪ್ರತಿಪಕ್ಷಗಳನ್ನು ಹತ್ತಿಕ್ಕುವಂಥದ್ದು. ಅದು ED ಇನ್ಕಮ್ ಟ್ಯಾಕ್ಸ್ ಮೂಲಕ ಏನು ಈ ಹತ್ತಿಕ್ಕುವ ಕ್ರಮ ಪ್ರಾರಂಭ ಆಯ್ತಲ್ಲ, ಅದು ಲೇಟೆಸ್ಟಾಗಿ ಪ್ರಧಾನಿಯವರ ಉತ್ತರದಾಯಿತ್ವವನ್ನೇ ಮರೆಸುವ, ಪ್ರಧಾನಿಯವರು ಉತ್ತರ ನೀಡಬೇಕಾಗಿಲ್ಲ, ಅಗತ್ಯ ಆಗಿಲ್ಲ ಅನ್ನುವ ಹಂತಕ್ಕೆ ಬಂದು ನಿಂತಿದೆ. ಯಾಕೆಂದರೆ ಪ್ರತಿಪಕ್ಷಗಳ ನಡವಳಿಕೆಯಿಂದ ಇನ್ನೇನೋ ಅಹಿತಕರ ಘಟನೆ ನಡೀಬೋದು ಅನ್ನುವ ಅನುಮಾನ ಸದಾ ಸ್ಪೀಕರ್ಗೆ ಬಂದರೆ ಅದರ ಅರ್ಥ ಏನು? ಸೊ ಈ ಒಂದು ತೀರ್ಮಾನ ಏನಿದೆ ಸ್ಪೀಕರ್ ಅವರು ತೆಗೆದುಕೊಂಡ್ರು, ಇದರ ಹಿಂದೆ BJPಯ ಪಾತ್ರ ಇದೆಯಾ? BJP ಕೂಡ ಇದನ್ನೇ ಬಯಸ್ತಾ ಇದೆಯಾ? ಉತ್ತರ ನೀಡದಿರುವಂಥದ್ದು. ಸಂಘ ಪರಿವಾರ ಆಗಲಿ BJP ಆಗಲಿ, ಅವರದೆಲ್ಲ ಬಹಳ ಮುಖ್ಯವಾದ ಗುಣ ಅಂತಂದರೆ ಅವರು ಇತಿಹಾಸದಲ್ಲಿ ಬದುಕ್ತಾರೆ, ವರ್ತಮಾನದಲ್ಲಿ ಬದುಕಲ್ಲ. ಸೊ ಇತಿಹಾಸದಲ್ಲಿ ಬದುಕೋದು ಭಾಳ ಈಸಿ ಆಗುತ್ತೆ. ಯಾಕೊತ್ತಾ, ಇತಿಹಾಸದಲ್ಲಿ ನೀವು ಯಾರನ್ನು ಪ್ರಶ್ನಿಸಿದರೆ ಅವ್ರು ಬಂದು ಉತ್ತರ ಕೊಡಲ್ಲ, ಯಾರನ್ನು ಟೀಕಿಸಿರೋ ವರ್ತಮಾನದಲ್ಲಿ ಆಗಲ್ಲ. ವರ್ತಮಾನದಲ್ಲಿ ಪ್ರಶ್ನೆ ಉತ್ತರ ಬಹಳ ಮುಖ್ಯವಾದ್ದು, ಉತ್ತರದಾಯಿತ್ವ ಮುಖ್ಯವಾದ್ದು. ದುರಂತ ಅಂದರೆ ಆಡಳಿತ ಪಕ್ಷದ ಉತ್ತರದಾಯಿತ್ವವನ್ನು ಸಂಪೂರ್ಣವಾಗಿ ನಾಶಪಡಿಸ್ತಾ ಹೊಸ ಜನತಂತ್ರಕ್ಕೆ ನಾವು ಕಾಲಿಡ್ತಾ ಇದ್ದಂತೆ ಕಾಣುತ್ತೆ. ನಾಳೆ ರಾಜ್ಯ ವಿಧಾನಸಭೆಗಳಲ್ಲೂ ಕೂಡ ಸ್ಪೀಕರ್ ನಿನ್ನೆ ನೀಡಿದ ತೀರ್ಮಾನದ ರೀತಿಯಲ್ಲೇ ರಾಜ್ಯ ವಿಧಾನಸಭೆ ಸ್ಪೀಕರ್ಗಳು ಕೂಡ ಭಯದ, ಮುಖ್ಯಮಂತ್ರಿಗಳಿಗೆ ಭಯ ಇದೆ. ಸೊ ಅವರ ಪ್ರತಿಪಕ್ಷಗಳ ವರ್ತನೆ ಇದೆಯಲ್ಲ, ಆ ವರ್ತನೆಯಿಂದ ದಟ್ ಅಹಿತಕರ ಘಟನೆ ನಡಿಬೋದು ಅಂಥೇಳಿ ಯಾವುದೇ ಮಂತ್ರಿಗಳು ಉತ್ತರ ನೀಡಬೇಕಾಗಿಲ್ಲ, ಮುಖ್ಯಮಂತ್ರಿಗಳಿಗೆ ಉತ್ತರ ನೀಡಬೇಕಾಗಿಲ್ಲ ಅಂತಂದರೆ ದೆನ್ ವಾಟ್ ವಿಲ್ ಹ್ಯಾಪನ್? BJP ಅದಕ್ಕೇನು ಮಾಡುತ್ತೆ? ಈ ಪ್ರಶ್ನೆಗಾದರೂ ಉತ್ತರ ಕೊಡ್ತಾರಾ ಗೊತ್ತಿಲ್ಲ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಯನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.